ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೋಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ, ಇವತ್ತು ಸಂಡೇ ಆಗಿದ್ದರಿಂದ ಇವತ್ತು ತುಂಬಾ ಕೆಲಸ ಇತ್ತು ಮತ್ತು 4 ಗಂಟೆಯಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ದೀಕ್ಷಾಮ್ಮ ಇವತ್ತು ಏನಾರ ಮಾಡಿಯಮ್ಮ ಅಂತ ಇದ್ದರು. ಹಾಗಾಗಿ ಇವತ್ತು ಹಾಲು ಖೀರ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪಕ್ಕಾದ ನಂತರ ಒಂದು 4 ರಿಂದ 5 ಗೋಡಂಬಿ ಹಾಕಿ ಕಡಿಮೆ ಉರಿಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿನ ಯಾವಾಗಲೂ ಅಷ್ಟೇ ಇದು ಅರ್ಧದಷ್ಟು ಫ್ರೈ ಆಮೇಲೆ ಇದಕ್ಕೆ ದ್ರಾಕ್ಷಿ ಹಾಕಬೇಕು. ಇಲ್ಲಾಂದರೆ ದ್ರಾಕ್ಷಿ ಬೇಗ ಫ್ರೈ ಆಗುತ್ತೆ, ಗೋಡಂಬಿ ಆಗಲ್ಲ. ಹಾಗಾಗಿ ನಾನು ಮೊದಲಿಗೆ ಗೋಡಂಬಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಅರ್ಧದಷ್ಟು ಇವಾಗ ಫ್ರೈ ಆಗಿದೆ. ಇದಕ್ಕೆ ಇವಾಗ ಒಂದು 9 ರಿಂದ 10 ದ್ರಾಕ್ಷಿ ಹಾಕೋಣ. ನಮ್ಮ ದೀಕ್ಷಾ ಈ ಥರ ಫ್ರೈ ಮಾಡಿ ಸ್ವೀಟ್ಗೆಲ್ಲ ಹಾಕಿದ್ರೆ ಇಷ್ಟಪಡಲ್ಲ, ಆದರೆ ಡೈರೆಕ್ಟ್ ತಿಂತಾಳೆ ಡ್ರೈ ಫ್ರೂಟ್ಸ್ನೆಲ್ಲ. ನೋಡಿ, ಇವಾಗ ಎರಡನ್ನೂ ಸೇರಿಸಿ ಇವಾಗ ಫ್ರೈ ಮಾಡ್ತಾ ಇದ್ದೀನಿ. ಈ ಹದದಲ್ಲಿ ಮಾಡಿದ್ರೆ ಎಷ್ಟು ಟೈಮ್ ಇಟ್ಟರೂ ಇದು ಗಟ್ಟಿಯಾಗಲ್ಲ ಮತ್ತು ತುಂಬಾ ರುಚಿಯಾಗಿರುತ್ತೆ. ನೋಡಿ, ಇವಾಗ ಫ್ರೈ ಆಗಿದೆ. ಇದನ್ನು ಇವಾಗ ಒಂದು ಸೈಡ್ಗೆ ಎತ್ತಿಟ್ಕೊಬಿಡೋಣ. ಇಷ್ಟಾದರೆ ಸಾಕು. ಬ್ರೌನಿಷ್ ಬಂದರೆ ಇವಾಗ ಒಂದು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಇವತ್ತು ಸಂಡೇ ಅಮ್ಮ ಏನಾದ್ರು ಸ್ಪೆಷಲ್ ಮಾಡಿ ಅಮ್ಮ ಅಂತ ಇದ್ಲು. ಹಾಗಾಗಿ ನಾನು ಇವತ್ತು ಏನು ಮಾಡಿಲ್ಲ. ಹಾಗಾಗಿ ಇದನ್ನು ಸ್ವೀಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಹಾಲು ಖೀರ್ ಮಾಡಿಕೊಟ್ರೆ ಅವಳು ಇಷ್ಟಪಟ್ಟು ತಿಂತಾಳೆ. ನೋಡಿ, ಇವಾಗ ಒಂದು ಸ್ಟವ್ ಮೇಲೆ ಅರ್ಧ ಲೀಟ್ರಷ್ಟು ಹಾಲನ್ನ ನಾನು ಇಟ್ಟಿದ್ದೀನಿ. ಅದು ಇವಾಗ ಕುದೀತಾ ಇದೆ. ಇದಕ್ಕೆ ಇವಾಗ ಒಂದು ದೊಡ್ಡ ಸ್ಪೂನಲ್ಲಿ 3.5 ಸ್ಪೂನು ಸಕ್ಕರೆನ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕೋಬೋದು. ನಾನಂತೂ ಮೀಡಿಯಮಾಗಿ ಹಾಕ್ತಾಯಿದ್ದೀನಿ. ತುಂಬ ಇದು ಸ್ವೀಟ್ ಜಾಸ್ತಿ ಆದರೆ ನಮಗಿಷ್ಟ ಆಗಲ್ಲ. ಹಾಗಾಗಿ ನಾನು ಮೀಡಿಯಮಾಗಿ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ಹಾಲು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಆವಾಗಲೇ ಅದು ಹಾಲು ಖೀರು ಯಾವುದೇ ರೀತಿ ಹಸಿ ಸ್ಮೆಲ್ ಬರಲ್ಲ. ನಾನು ಫಸ್ಟ್ ಟೈಮು ಸಂಡೇ ನಾನು ಹಾಲು ಖೀರ್ ಮಾಡ್ತಾ ಇರೋದು. ನಮ್ಮ ದೀಕ್ಷೆ ಯಾವಾಗಲೂ ನಾನ್ ವೆಜ್ಜೇ ಕೇಳ್ತಾ ಇದ್ಲು. ಇವತ್ತು ಸ್ವೀಟ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಹಾಲೆಲ್ಲ ಉಗ್ತಾ ಇದೆ. ಇವಾಗ ಇದನ್ನು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಶಾವಿಗೆನ ಇದಕ್ಕೆ ಹಾಕೋಣ. ಶಾವಿಗೆನೂ ಅಷ್ಟೇ ಸ್ವಲ್ಪ ನಾನು ಫ್ರೈ ಆಗಿರೋಂಥ ಶಾವಿಗೆನೇ ತಂದ್ಕೊಂಡಿರೋದು. ಹಾಗಾಗಿ ಅದನ್ನು ಹಾಗೆ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ನಾನು 2 ಮುಷ್ಟಿಯಷ್ಟು ಶಾವಿಗೆ ತಗೊಂಡಿದ್ದೀನಿ ಅಷ್ಟೇ. ಇವಾಗ ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಒಂದು ಸಲ ಮಿಕ್ಸ್ ಮಾಡಿ ನೋಡಿ, ಇಷ್ಟು ಹಾಕಿದ್ರೆ ಸಾಕು. ತುಂಬ ತೆಳ್ಳಗಾಗಿದೆ ಅನ್ಕೋಕ್ಕಾಗಲ್ಲ, ಆದರೆ ಇದು ಕುದೀತಾ ಕುದೀತಾ ತುಂಬಾ ಗಟ್ಟಿ ಬರುತ್ತೆ. ನಿಮಗೆ ನೋಡ್ತಿರಲ್ಲ ಹೇಗಾಗುತ್ತೆ ಅಂತ. ಇವಾಗ ಇದು 2 ಕುದಿ ಬಂದರೆ ಸಾಕು ಶಾವಿಗೆದಲ್ಲಿ. ಇವಾಗ ಕುದೀತಾ ಇದೆ ನೋಡಿ. ಇದಕ್ಕೆ ಇವಾಗ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಗೋಡಂಬಿ ಮತ್ತು ದ್ರಾಕ್ಷಿನ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿದ್ಮೇಲೆ ಇದಕ್ಕೆ ಇವಾಗ ಒಂದು 1/4 ಟೇಬಲ್ ಸ್ಪೂನು ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಒಂದು ಸಲ ಮಿಕ್ಸ್ ಮಾಡಿ ಇವಾಗ ನೋಡಿ, ಇವಾಗ ಎಷ್ಟು ಘಮ ಬರ್ತಾಯಿದೆ ಅಂತ. ತುಂಬಾ ಚೆನ್ನಾಗಿದೆ. ಕುದ್ಮೇಲೆ ಎಷ್ಟು ಗಟ್ಟಿಯಾಗಿದೆ ಅಂತ. ಮತ್ತು ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಇವಾಗ ಒಂದು 5 ನಿಮಿಷ ಇದನ್ನು ಮುಚ್ಚಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ರೆಡಿಯಾಗಿದೆ ಕಂಪ್ಲೀಟಾಗಿ. ಹೇಗೆ ಬಂದಿದೆ ಅಂತ. ತುಂಬ ತೆಳ್ಳಗೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ, ಮೀಡಿಯಮ್ ಆಗಿದೆ. ಬಿಸಿ ಬಿಸಿಯಾದ ಸಿಹಿಯಾದ ಹಾಲು ಖೀರು ರೆಡಿಯಾಗಿದೆ. ಇವಾಗ ನಮ್ಮ ದೀಕ್ಷನ್ಗೆ ಬಡಿಸ್ಕೊಡೋಣ. ನಮ್ಮ ದೀಕ್ಷನ್ಗೆ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾಳೆ. ರವೆ ಪಾಯಸ ಮಾಡಿದ್ರೆ ಅದಕ್ಕೆ ವಡೆ ಮಾಡಿಕೊಡ್ಬೇಕು ಅವಳಿಗೆ. ಹಾಗಾಗಿ ನಾನು ಇದನ್ನು ಇವತ್ತು ಹಾಲು ಖೀರೇ ಮಾಡಿಕೊಟ್ಟಿದ್ದೀನಿ. ಈ ಹದದಲ್ಲಿ ಮಾಡಿ. ಸ್ವಲ್ಪನೂ ಕೂಡ ಗಟ್ಟಿನೂ ಬರಲ್ಲ ಮತ್ತು ಸ್ವೀಟು ಇರಲ್ಲ.
ಮೀಡಿಯಮ್ ಆಗಿರುತ್ತೆ. ಯಾರು ಇಷ್ಟಪಡಲ್ಲ ಅಂತಾರೆ ಅಂಥವ್ರು ಕೂಡ ಇಷ್ಟಪಟ್ಟು ತಿಂತಾರೆ ಹಾಲು ಖೀರನ್ನ. ಕೆಲವರಿಗೆ ಹಾಲು ಇಷ್ಟ ಆಗಲ್ಲ, ಅಂಥವ್ರು ಕೂಡ ಇಷ್ಟಪಡ್ತಾರೆ. ನೋಡಿ ಹೇಗೆ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಫ್ಲೇವರ್ ಸಖತ್ತಾಗಿ ಬರ್ತಾಯಿದೆ. ಹಾಲು ಫ್ಲೇವರ್ ಅಲ್ಲ ನೋಡಿ. ಇವಾಗ ದಿಢೀರಂತ ಏನಾದ್ರು ಸ್ವೀಟ್ ಬೇಕು ಅಂದಾಗ ಈ ಥರ ಮಾಡ್ಕೋಬೋದು. ಯಾರು ಮನೆಗೆ ಗೆಸ್ಟ್ ಬಂದಾಗೂ ಕೂಡ ಈ ಥರ ಮಾಡಿಕೊಡ್ಬೋದು. ನೋಡಿ ನಮ್ಮ ದೀಕ್ಷಾ ಬಂದ ತಕ್ಷಣ ಇವಾಗ ಇನ್ನೂ ಟವಲ್ ಕೂಡ ಬಿಚ್ಚಿಲ್ಲ ಅವಳು ತಲೆಯಿಂದ. ಹಾಗೆಯೇ ಕುಡಿಯಮ್ಮ ಟೇಸ್ಟ್ ನೋಡ್ತೀನಿ ಅಂತ ಮಾಡ್ತಾಯಿದ್ದಾಳೆ ಅವಳೇ. ತುಂಬ ಬಿಸಿ ಇದೆ. ನೋಡಿ ಅದ್ರ ಜೊತೆ ಮೊಬೈಲು ಕೂಡ ಇಟ್ಕೊಂಡಾಳೆ. ಇವಾಗ ಎಷ್ಟು ಮೆಲ್ಲಿಗೆ ಸೂಪರ್ ಅಂತ ಇದ್ದಾಳೆ. ಫ್ರೆಂಡ್ಸ್, ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.